ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಸಿಂಪಲ್ ಆಗಿರೋ ಬ್ಲೌಸ್ ಡಿಸೈನ್ನ ತೋರಿಸ್ಲಾತ್ತೇನೆ ನೋಡಿರಿ. ಬ್ಲೌಸ್ ಲೆಂತ್ ಬಂದು 14 ಇಂಚ್ ಇತ್ತು ನೋಡಿರಿ. 1 ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು 15 ಇಂಚ್ ತೊಗೊಂಡೇನಿ. ಹಾಗೆ ಕೊರಳಿನ ಅಗಲ 2.5 ಇಂಚ್ ತೊಗೊಂಡೆ ನೋಡಿರಿ. ಹಾಗೆ ನೆಕ್ ಲೆಂತು 10 ಇಂಚ್ಗೆ ಮಾರ್ಕ್ ಮಾಡ್ಕೊಳತ್ತೇನೆ ನೋಡಿರಿ. ಕೆಳಗಡೆ 3 ಇಂಚ್ಗೆ ಮಾರ್ಕ್ ಮಾಡಿ ಈ ರೀತಿಯಾಗಿ ಗೆರೆನ ಎಳ್ಕೊಂಡೆ ನೋಡಿರಿ. ಇವಾಗ ಕೊರಳಿನ ಯಾವ ಶೇಪ್ ಬೇಕಲ್ಲ ಆ ಶೇಪನ್ನು ನಾನು ತೆಗಿತೇನೆ ನೋಡಿರಿ. ಮೊದಲಿಗೆ ಮಾರ್ಕ ಹಾಕೊಳ್ತೀನಿ ನೋಡಿರಿ. ನಾನು ಇವತ್ತು ಒಂದು ಸಿಂಪಲ್ ಆಗಿರೋ ಬ್ಲೌಸ್ ಡಿಸೈನ್ನ ನಿಮಗೆ ಶೇರ್ ಮಾಡ್ಕೊಳತ್ತೇನೆ ನೋಡಿರಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಜನಕ್ಕೆ ಶೇರ್ ಮಾಡಿ. ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಇವಾಗ ಬ್ಯಾಕ್ ನೆಕ್ ಡಿಸೈನ್ ಮಾಡೋದು ಕಂಪ್ಲೀಟ್ ಆಯ್ತು ನೋಡಿರಿ. ಇವಾಗ ಕ್ಯಾನ್ವಾಸ್ನ ಫೋಲ್ಡ್ ಮಾಡಿ ನಾನು ಈ ರೀತಿಯಾಗಿ ಇಟ್ಕೊಂಡೆ ನೋಡಿರಿ. ಫೋಲ್ಡ್ ಮಾಡಿ ನಾವು ನಂತರ ಓಪನ್ ಮಾಡಿ ಈ ರೀತಿಯಾಗಿ ಮಾರ್ಕ್ನ ಹಾಕೋಬೇಕು ನೋಡಿರಿ. ಸೊ ಡಿಸೈನ್ಗೋಸ್ಕರ ಕ್ಯಾನ್ವಾಸ್ನ ಕಟ್ ಮಾಡ್ಲತ್ತೇನೆ ನೋಡಿರಿ ನಾನು. ಫೈನಲ್ ಆಗಿ ಕ್ಯಾನ್ವಾಸ್ನ ಕಟ್ ಮಾಡಿ ಯೂಸ್ ಮಾಡೋದು ಪೇಪರ್ ಕ್ಯಾನ್ವಾಸ್ ನೋಡ್ರಿದು. ಏನು ಮಾರ್ಕ್ ಮಾಡಿದ್ವಲ್ಲ ನಮ್ಗೆ ಡಿಸೈನ್ಗೆ ಎಷ್ಟು ಬೇಕೋ ಅಷ್ಟನ್ನ ಕಟ್ ಮಾಡಿ ತೆಗಿತೀನಿ ನೋಡಿರಿ. ಮಿಕ್ಕಿದ ಕ್ಯಾನ್ವಾಸ್ನ ನಾನು ಬ್ಯಾಕ್ ನೆಕ್ ಡಿಸೈನ್ನ ಫೋಲ್ಡಿಂಗ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀನಿ ನೋಡ್ರಿ ಅದನ್ನು. ಇವಾಗ ಸಾಡಿ ಕಲರ್ ಬ್ಲೌಸ್ ಬಟ್ಟೆನ ಕಟ್ ಮಾಡಿ ನೋಡಿರಿ. ಅದಕ್ಕೆ ಕ್ಯಾನ್ವಾಸ್ನ ಹಚ್ಚಿ ಐರನ್ ಮಾಡ್ಕೊಂಡು ನೋಡಿರಿ. ಅದಾದ ನಂತರ ಒಂದು ಸೈಡ್ ಸ್ಟಿಚ್ ಹಾಕೊಳ್ತೀನಿ ನೋಡಿರಿ. ಹಾಗೆ ಲೈನಿಂಗ್ ಕೂಡ ಈಗ ಅಟ್ಯಾಚ್ ಮಾಡ್ತೀನಿ ನೋಡ್ರಿ ನಾನು. ಒಂದು 1/4 ಇಂಚ್ ಆಗೋಷ್ಟು ಬಿಟ್ಟು ಕಟ್ ಮಾಡಿ ನಾಚ್ನ ಹಾಕೋಬೇಕು ನೋಡಿರಿ. ಯಾಕಂತಂದ್ರೆ ನಾವು ಫೋಲ್ಡಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿ ಸೇಪಾಗಿ ಬರ್ತೈತೆ ನೋಡಿರಿ. ಈ ರೀತಿಯಾಗಿ ನಾನು ಸೈಡ ಸ್ಟಿಚ್ ಹಾಕ್ಲತ್ತೇನೆ ನೋಡಿರಿ. ಯಾಕಂತಂದ್ರೆ ಇದಕ್ಕೆ ಪೈಪಿಂಗ್ ಮಾಡ್ಬೇಕ್ರಿ ನಾನು. ಬ್ಲೌಸ್ ಕಲರ ಬಟ್ಟೆನ ತೊಗೊಂಡು ಪೈಪಿಂಗ್ ಕೊಡ್ತೀನಿ ನೋಡ್ರಿ ನಾನು ಇದಕ್ಕೆ. ಎರಡು ಸೈಡ್ದು ರೆಡಿ ಅದು ನೋಡಿರಿ. ಇವಾಗ ಪೈಪಿಂಗ್ ಬಟ್ಟೆನ ಸ್ಟಿಚ್ ಹಾಕ್ಲತ್ತೇನೆ ನೋಡಿರಿ. ಎರಡು ಕೂಡ ಇದೇ ರೀತಿಯಾಗಿ ಪೈಪಿಂಗ್ ಮಾಡಿ ರೆಡಿ ಮಾಡ್ತೀನಿ ನೋಡ್ರಿ ನಾನು. ನೀವು ನೋಡ್ತಾ ಇರ್ಬೋದು ಪೈಪಿಂಗ್ ಎಷ್ಟು ಸಣ್ಣದಾಗಿ ಬರ್ಲಾತೈತೆ ಅಂಥೇಳಿ. ಎರಡೂ ಇದೇ ರೀತಿಯಾಗಿ ರೆಡಿ ಮಾಡ್ತಾನೆ ನೋಡ್ರಿ.
ಎರಡು ಪೈಪಿಂಗ್ ಮಾಡೋದು ರೆಡಿ ಆಯ್ತು ನೋಡಿರಿ. ಇವಾಗ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ನೋಡಿರಿ. ನಾವು ಕ್ಯಾನ್ವಾಸ್ನ ಸೇಪ್ ತಗೊಂಡಿವಲ್ಲ ನಾವು ಡಿಸೈನ್ಗೋಸ್ಕರ ಮಿಕ್ಕಿರುವಂತಹ ಕ್ಯಾನ್ವಾಸ್ನ ಕಟ್ ಮಾಡಿ ಈ ರೀತಿಯಾಗಿ ಐರನ್ನ ಮಾಡ್ಕೊಂಡೆ ನೋಡಿರಿ. ಯಾಕಂತಂದ್ರೆ ಬ್ಯಾಕ್ ಸೈಡು ನಾವು ಫೋಲ್ಡಿಂಗ್ ಮಾಡ್ಬೇಕಂತಂದ್ರೆ ಈಸಿ ಆಗ್ತೈತಿ ಅಂಥೇಳಿ ಈ ರೀತಿಯಾಗಿ ಐರನ್ನ ಮಾಡ್ಕೊಂಡೆ ನೋಡ್ರಿ ನಾ. ಸ್ಟೆಪ್ ವೈಸ್ ಈ ರೀತಿಯಾಗಿ ನೀವು ಸ್ಟಿಚಿಂಗ್ ಮಾಡ್ತಾ ಹೋದ್ರೆ ಟೈಮಿಂಗ ಜಾಸ್ತಿ ಹತ್ತಂಗಿಲ್ಲ ನೋಡಿರಿ. ನಾವು ಯಾವುದೇ ಒಂದು ಸ್ಮಾಲ್ ಡಿಸೈನ್ ಮಾಡಬೇಕಾದ್ರೂ. ಸೊ ಕೆಳಗಡೆ ಕೂಡ ಒಂದು 1/4 ಇಂಚ್ ಆಗುವಷ್ಟು ಸ್ಟಿಚ್ ಹಾಕ್ಲತ್ತೀನಿ ನೋಡಿರಿ. ಯಾಕಂತಂದ್ರೆ ಫೋಲ್ಡಿಂಗ್ ಮಾಡಿರೋ ಬಂದಿತ್ತು ಅಂಥೇಳಿ ನಾನು ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡಿಲ್ಲ ನೋಡಿರಿ. ಈ ರೀತಿಯಾಗಿ 1/4 ಇಂಚ್ ಆಗುವಷ್ಟು ಕಟ್ ಮಾಡಿ ನಾಚ ಹಾಕೊಳ್ತೀನಿ ನೋಡಿರಿ. ಇವಾಗ ಫೋಲ್ಡ್ ಮಾಡಿ ರೌಂಡ್ ಎಲ್ಲ ಒಂದು ಸ್ಟಿಚ್ ಹಾಕ್ತೀನಿ ನೋಡಿರಿ ನಾನು. ಕ್ಯಾನ್ವಾಸ್ ಯೂಸ್ ಮಾಡಿರೋದ್ರಿಂದ ಸೇಪ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತೈತೆ ನೋಡಿರಿ. ಯಾರೆಲ್ಲ ನೋಡ್ಲತ್ತಿರಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವಾಗ ಕಂಪ್ಲೀಟ್ ಆಯ್ತು ನೋಡಿರಿ. ಹಾಗೆ ಕೆಳಗಡೆ ಕೂಡ ಒಂದು ಸ್ಟಿಚ್ ಹಾಕ್ತೀನಿ ನೋಡಿರಿ. ಇವಾಗ ಪೂರ್ತಿಯಾಗಿ ಕಂಪ್ಲೀಟ್ ಆಯ್ತು ನೋಡಿರಿ. ಇನ್ನು ಬ್ಯಾಕ್ ಸೈಡ್ ಟಕ್ಸ್ ಪಾಯಿಂಟ್ ಇಟ್ಟು ಹಿಡಿದ್ರೆ ಇದ್ರದ್ದು ಪ್ರೊಸೀಜರ್ ಕಂಪ್ಲೀಟ್ ಆಗ್ತೈತಿ. ಆಮೇಲೆ ನಾವು ಡಿಸೈನ್ನ ಅಟ್ಯಾಚ್ ಮಾಡ್ಕೋಬೇಕು ನೋಡಿರಿ. ಇವಾಗ ಟಕ್ಸ್ ಇಡೋದು ಕಂಪ್ಲೀಟ್ ಆಯಿತು. ಹಾಗೆ ನಾವು ಈ ರೀತಿಯಾಗಿ ಫೋಲ್ಡ್ ಮಾಡಿ ನಾವು ಸೆಂಟ್ರ್ಗೊಂದು ಮಾರ್ಕ್ ಹಾಕ್ಕೊಳ್ತೀನಿ ನೋಡಿರಿ. ಯಾಕಂತಂದ್ರೆ ಡಿಸೈನ್ ಏನು ಪೀಸಸ್ ಅದಲ್ಲ ಅವನ್ನ ನಾವು ಸೆಂಟ್ರಕ್ಕೆ ಅಟ್ಯಾಚ್ ಮಾಡ್ಕೋಬೇಕಾತಂದ್ರೆ ಇದೇ ಯೂಸ್ ಆಗ್ತೈತೆ ನೋಡಿರಿ. ಹಾಗೆ ನಾನು ಇವಾಗ ಸಾಡಿ ಕಲರ್ ಏನು ಬ್ಲೌಸ್ ಇತ್ತಲ್ಲ ಅದ್ರೊಳಗೆ ಅದೇ ಕಲರ ಪೈಪಿಂಗ ಕೊಡ್ಲತ್ತೀನಿ ನೋಡಿರಿ ನಾನು. ಕೊಟ್ಟಾದ ನಂತರ ಅವೇನು ರೆಡಿ ಪೀಸ್ ಮಾಡಿಟ್ಟಿದ್ದೀವಲ್ಲ ನಾವು ಡಿಸೈನ್ಗೋಸ್ಕರ ಅವನ್ನ ಅಟ್ಯಾಚ ಮಾಡ್ತೀನಿ ನೋಡಿರಿ. ಹಾಗೆ ಇವಾಗ ಡಿಸೈನ್ ಪೀಸಸ್ನ ಅಟ್ಯಾಚ ಮಾಡ್ಲತ್ತೇನೆ ನೋಡಿರಿ. ಮೊದಲಿಗೆ ಸ್ಟಾರ್ಟಿಂಗ್ ಒಳಗೆ ಸ್ವಲ್ಪ ರಫ್ ಹಾಕ್ಬೇಕಾಗತ್ತೆ ನೋಡಿರಿ. ಯಾಕಂತಂದ್ರೆ ಹೊಲಿಗೆ ಬಿಚ್ಕೊಳಂಗಿಲ್ಲ, ಇದ್ರಗೋಸ್ಕರ ಈ ರೀತಿಯಾಗಿ ಅಟ್ಯಾಚ್ ಮಾಡ್ತೀನಿ ನೋಡಿರಿ. ಇವಾಗ ಸೆಂಟ್ರಿಗೆ ಬಂದು ಮತ್ತೆ ಇನ್ನೊಂದು ಆ ಸೈಡ್ದು ಒಂದು ಪೀಸ್ನ ಅಟ್ಯಾಚ್ ಮಾಡ್ತೀನಿ ನೋಡ್ರಿ ನಾನು.
ಅಷ್ಟೇ ನೀಟಾಗಿ ಕೂಡ ಈ ಡಿಸೈನ್ ಬಂದೈತೆ ನೋಡಿರಿ. ಸೊ ಇವಾಗ ಸ್ಟಿಚ್ ಮಾಡೋದು ಕಂಪ್ಲೀಟ್ ಆಯ್ತು ನೋಡಿರಿ. ಕೆಳಗಡೆ ಡಿಸೈನ್ಗೋಸ್ಕರ ಈ ರೀತಿಯಾಗಿ ನಾನು ಪೈಪಿಂಗ್ ಮಾಡಿ ಡಿಸೈನ ಮಾಡ್ಲಾತ್ತೇನೆ ನೋಡಿರಿ. ಹಾಗೆ ಇವಾಗ ಲೇಸ್ ಕೂಡ ಅಟ್ಯಾಚ್ ಮಾಡ್ತೀನಿ ನೋಡಿರಿ. ಒಂದು 1/4 ಇಂಚ್ ಆಗುವಷ್ಟು ನಾನು ಬಿಟ್ಟು ನಂತರ ನಾವು ಲೇಸ್ನ ಅಟ್ಯಾಚ್ ಮಾಡ್ಲತ್ತೇನೆ ನೋಡಿರಿ. ಫೈನಲಾಗಿ ನೋಡ್ಬೋದು ನೋಡಿರಿ ಯಾವ ರೀತಿಯಾಗಿ ಬ್ಲೌಸ್ ಡಿಸೈನ್ ಬಂದೈತೆ ಅಂಥೇಳಿ. ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಯ್ತಲ್ಲ, ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಕೊಡಿರಿ, ಹಾಗೆ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೇನೆ ನೋಡಿರಿ. ಯಾರೆಲ್ಲ ನೋಡ್ಲತ್ತಿಲ್ಲ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಮತ್ತಷ್ಟು ಜನಕ್ಕೆ ಶೇರ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.